ಬಳ್ಳಾರಿ ಒಳಗ ಬ್ಯಾನರ್ ಕಟ್ಟು ವಿಷಯ ಒಳಗೆ ಶುರುವಾದಂಥ ಜಗಳ ಸಾವಿನೊಳಗೆ ಅಂತ್ಯ ಆಗ್ತದೆ. ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಕಾರ್ಯಕರ್ತರು ಹಾಗೆ ಭರತ್ ರೆಡ್ಡಿ ಅವರ ಕಾರ್ಯಕರ್ತರು ಈ ಬ್ಯಾನರ್ ಕಟ್ಟು ವಿಷಯ ಒಳಗೆ ಅವ್ರ ನಡುವೆ ಒಂದು ಜಗಳ ಅನ್ನೋದು ಸ್ಟಾರ್ಟ್ ಆಗಿ ಅದು ಕೈ ತಪ್ಪಿ ಹೋಗಿ ಆವಾಗ ಒಂದು ಬುಲೆಟ್ ಫೈರಿಂಗ್ ಶುರು ಆಗ್ತೈತಿ. ಅವಾಗ ಒಂದು ಬುಲೆಟ್ ಏನಾಗ್ತೈತಿ, ಈ ರಾಜಶೇಖರ್ ಅನ್ನೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಒಂದು 28 ವರ್ಷ ಇರ್ಬೋದು ಅವರಿಗೆ ಬಂದು ತಗಲಿ ಅವ್ರು ಅಲ್ಲೇ ಸ್ಪಾಟಲ್ಲೇ ಒಂದು ಸಾವನ್ನಪ್ತಾರ. ಆಮೇಲೆ ಇಲ್ಲಿ ಒಂದು ಸಂಶಯ ಶುರು ಆಗ್ತೈತಿ, ಈ ಬುಲೆಟ್ನ ಯಾರು ಫೈರ್ ಮಾಡಿದ್ದು ಮತ್ತು ಇವ್ರು ಯಾರ ಕಡೆಯಿಂದ, ಭರತ್ ರೆಡ್ಡಿ ಅವ್ರ ಕಡೆಯಿಂದ ಬಂತ ಅಥವಾ ಜನಾರ್ದನ್ ರೆಡ್ಡಿ ಅವ್ರ ಕಡೆಯಿಂದ ಬಂತ ಅನ್ನೋದೊಂದು ಗೊಂದಲ ಶುರು ಆಗ್ತೈತಿ. ಸೊ ಪೊಲೀಸ್ ಅದನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಪ್ರಾಥಮಿಕ ಹಂತದ ತನಿಖೆಯನ್ನು ಮುಗಿಸಿದ ಪೊಲೀಸ್ನವರು ಒಂದು ಸಂಶಯನ ವ್ಯಕ್ತಪಡಿಸಿದ್ದಾರೆ. ಅದೇನಂತಂದ್ರೆ ಈ ಬುಲೆಟು ಭರತ್ ರೆಡ್ಡಿ ಅವರ ಒಂದು ಅಂಗರಕ್ಷಕರ ಕಡೆಯಿಂದನೇ ಬಂದಿರಬಹುದು ಅನ್ನೋ ಒಂದು ಸಂಶಯನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನಂತಂದ್ರೆ, ಇವರ ಜಗಳದೊಳಗೆ ಯಾರು ಭರತ್ ರೆಡ್ಡಿ ಇವರು ಮತ್ತು ಜನಾರ್ದನ್ ರೆಡ್ಡಿ ಅವರ ಜಗಳದೊಳಗೆ ಪಾಪ ಬಡ ಅಮಾಯಕ ಕಾರ್ಯಕರ್ತರು ಇಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಇವರ ರಾಜಕೀಯ ಗುದ್ದಾಟ ಒಳಗೆ ಅಮಾಯಕರದ ಜೀವ ಹೋಗ್ತದೆ. ಸೊ ಇಲ್ಲಿ ಕಾರ್ಯಕರ್ತರು ಯೋಚನೆ ಮಾಡಬೇಕು, ನೀವು ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಮನೆ ಅಥವಾ ನಿಮ್ಮ ಒಂದು ಸಂಸಾರದ ಜವಾಬ್ದಾರಿನ ನೀವೇ ಹೊತ್ಕೊಂಡಿರ್ತೀರ. ಯಾವುದೇ ರಾಜಕಾರಣಿಗಳು ಕೂಡ ಬಂದು ನಿಮ್ಮ ಮನೆಯನ್ನ ನಡೆಸಲ್ಲ. ಬದುಕಿರ್ಬೇಕಾದ್ರೆ ನಿಮ್ಮನ್ನ ಉಪಯೋಗ ಮಾಡ್ಕೊಂಡು ರಾಜಕೀಯ ಮಾಡೋ ಈ ರಾಜಕಾರಣಿಗಳು ಸತ್ತ ಮೇಲೆ ಇದೇ ಕಾರ್ಯಕರ್ತರ ಹೆಣಗಳ ಮೇಲೆ ರಾಜಕಾರಣನ ಮಾಡ್ತಾರ. ಸೊ ಕಾರ್ಯಕರ್ತರು ಇದನ್ನ ಅರ್ಥ ಮಾಡ್ಕೊಂಡು ಇದರಿಂದ ದೂರ ಇದ್ರೆ ನಿಮ್ಗೆ ಒಳ್ಳೇದು. ನೀವೇ ಇಲ್ಲದೆ ಹೋದಾಗ ನಿಮ್ಮ ಫ್ಯಾಮಿಲಿಗಳಿಗೆ ಆಗುವಂತ ನಷ್ಟ ಏನಿದೆ ಅಲ್ಲ, ಅದನ್ನ ಯಾವ ರಾಜಕಾರಣಿಗಳಿಂದನೂ ತುಂಬಕ್ಕಾಗಲ್ಲ. ಅಥವಾ ಯಾವುದೇ ಒಂದು 5 ಲಕ್ಷ 10 ಲಕ್ಷ ಫಂಡನ್ನ ಬಿಸಾಕ್ತಾರಲ್ಲ, ಅದ್ರದಿಂದನೂ ತುಂಬಕ್ಕಾಗಲ್ಲ. ನಿಮ್ಮ ಪ್ರಾಣ, ನಿಮ್ಮ ಜೀವನ, ನಿಮ್ಮ ಸಂಸಾರ ನಿಮಗೆ ಮುಖ್ಯ ಇರಬೇಕು ಹೊರತು ಈ ರಾಜಕಾರಣಿಗಳ ಬೆನ್ನು ಹತ್ತಿ ಹೋದಾಗ, ಇಂಥ ಸಿಚುವೇಶನ್ಸ್ ಆದಾಗ ಎಲ್ಲರೂ ಬಂದು ಸಾಂತ್ವನ ಹೇಳಿ ಒಂದು 4 ಕಣ್ಣೀರು ಹಾಕಿ ತೋರಿಸ್ಬೇಕಲ್ಲ ಜಗತ್ತಿಗೆ ನಮಗೆ ದುಃಖ ಆಗಿದೆ ಅಂತೇಳಿ. ಸೊ ಆ ಥರ ಒಂದು 4 ಮೊಸಳೆ ಕಣ್ಣೀರು ಹಾಕಿ ಅಲ್ಲಿಂದ ಹೋಗ್ಬಿಡ್ತಾರೆ ಹೊರತು, ಆದರೆ ನಿಮ್ಮ ಕಷ್ಟನ, ನಿಮ್ಮ ಫ್ಯಾಮಿಲಿ, ನೀವು ಹೋದ್ಮೇಲೆ ನಿಮ್ಮ ಫ್ಯಾಮಿಲಿ ಪಡೋ ಕಷ್ಟನ ಯಾರು ತುಂಬಕ್ಕಾಗಲ್ಲ. ಇದನ್ನು ನೀವೇ ಅರ್ಥ ಮಾಡ್ಕೊಂಡು ಈ ರಾಜಕೀಯ, ಈ ಕಾರ್ಯಕರ್ತರು ಆದಷ್ಟು ಇಂಥವ್ರ ದೂರಿದ್ರೆ ತುಂಬಾನೇ ಒಳ್ಳೆಯದು. ನಿಮ್ಮ ಲೈಫ್ ಉದ್ಧಾರ ಆಗುತ್ತೆ.